ನಮಸ್ಕಾರ ಸ್ನೇಹಿತರೆ, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಜಗ್ಗಿ ವಾಸುದೇವ್ ಅಥವಾ ಸದ್ಗುರು ಇವರು ಆಯೋಜನೆ ಮಾಡಿದಂತಹ ಈಶಾ ಫೌಂಡೇಶನ್ ನ ಶಿವರಾತ್ರಿ ಮಹೋತ್ಸವದಲ್ಲಿ ಭಾಗವಹಿಸಿದ್ರು. ನಿಮ್ಗೆ ಗೊತ್ತಿದೆ, ಕೊಯಮತ್ತೂರಿನಲ್ಲಿ ನಡೀತದೆ ಇದು. ಈ ಸಂಭ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದವರು ಅಮಿತ್ ಶಾ ಅವರು. ಈ ಅಮಿತ್ ಶಾ ಮತ್ತೆ ಡಿ ಕೆ ಶಿವಕುಮಾರ್ ಇವರಿಬ್ರು ಕೂಡ ಒಂದೇ ವೇದಿಕೆಯನ್ನು ಹಂಚಿಕೊಂಡ್ರು. ಈಗ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಹಾಗಾದ್ರೆ ಏನೆಲ್ಲ ನಡೀತು, ಇದ್ರ ಬಗ್ಗೆ ನಿಮ್ ಜೊತೆಗೆ ವಿವರವಾಗಿ ಮಾತಾಡ್ತೇನೆ. ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆ ಮಹಾಶಿವರಾತ್ರಿಯ ಉತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ ಅಂತಕೊಂಡು ಈ ಹಿಂದೆ ನಾನು ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಹಲವಾರು ಕಡೆಗಳಿಂದ ನಿಮ್ಗೆ ಮಾಹಿತಿ ಇದೆ. ಈಗ ಏನಾಗಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ರು. ನಂತರ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮ್ ಜೊತೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊತಾ ಇದ್ದೇನೆ. ಮುಖ್ಯವಾಗಿ ಹೇಳಬೇಕಂದ್ರೆ, ಕಾಂಗ್ರೆಸ್ನಲ್ಲಿ ಹಲವಾರು ಜನ ಈಗ ಇದನ್ನ ವಿರೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಯಾಕೆ ಸದ್ಗುರು ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು, ಇದು ಅಕ್ಷಮ್ಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅದರಲ್ಲಿ ಮುಖ್ಯವಾಗಿ ಇದ್ದಂತಹ ವ್ಯಕ್ತಿ ಅಮಿತ್ ಶಾ ಅವರು. ಇವರು ಕೇಂದ್ರ ಹೋಮ್ ಮಿನಿಸ್ಟರ್, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ಜಗ್ಗಿ ವಾಸುದೇವ್ ಅವರು ಕೂಡ ಪ್ರಕಾರದ ಹಿಂದುತ್ವವಾದಿ. ಯಾಕಂದ್ರೆ ಅವರ ಫೌಂಡೇಶನ್ ಇರೋದೇ ಅಷ್ಟೇ, ಅವ್ರ ಕೆಲಸನೇ ಅಷ್ಟೇ, ಹಿಂದುತ್ವದ ಬಗ್ಗೆ ಮಾತಾಡುವಂತಹದ್ದು ಅಥವಾ ಹಿಂದೂ ಧರ್ಮದ ಬಗ್ಗೆ ಒಂದು ರೀತಿಯಾದಂತಹ ಪ್ರಚಾರವನ್ನ ಮಾಡ್ತಾ ಇರ್ತಾರೆ. ಇದು ಅವ್ರು ಮಾಡ್ತಾ ಇರುವಂತ ಕೆಲಸ, ಅದನ್ನ ಯಾರು ಕ್ವಶನ್ ಮಾಡುವಂತದ್ದಿಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಮಾತಾಡ್ತಾ ಇದ್ರು. ಅಂದ್ರೆ ಕೆಲವರು ಪತ್ರಿಕೆಯವರು ಅವ್ರನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ನೀವು ಕಾಂಗ್ರೆಸ್ಸಿಗರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಉತ್ತರ ಇದೆಯಲ್ಲ, ಇದು ಈಗ ಎಲ್ಲಾ ಕಾಂಗ್ರೆಸ್ಸಿಗರು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇವರೆಲ್ಲರಿಗೂ ಒಂದ್ ರೀತಿಯಾದಂತಹ ಅಜೀರ್ಣ ಆಗುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಟ್ಟಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ಓರ್ವ ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ನಾನು ಸಾಯ್ತೇನೆ. ನಾನು ಕುಂಭಮೇಳದಲ್ಲಿ ಭಾಗವಹಿಸಿದ್ದೇನೆ. ಅದೇ ರೀತಿಯಲ್ಲಿ ಈಗ ಈಶಾ ಫೌಂಡೇಶನ್ ಅವ್ರ ಆಯೋಜನೆ ಮಾಡಿರುವಂತಹ ಈ ಶಿವರಾತ್ರಿ ಪ್ರೋಗ್ರಾಮ್ ನಲ್ಲಿ ಕೂಡ ನಾನು ಭಾಗವಹಿಸ್ತಾ ಇದ್ದೇನೆ. ನನ್ನ ರಿಲಿಜನ್ ನ ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಇದು ನನ್ನ ನಂಬಿಕೆ. ನಾನು ಎಲ್ಲಾ ಧರ್ಮಗಳನ್ನು ಗೌರವಿಸ್ತೇನೆ. ಅದೇ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸ್ತಾ ಇದ್ದೇನೆ. ನನ್ನ ರಿಲಿಜನ್ ಮತ್ತೆ ನನ್ನ ನಂಬಿಕೆಯನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಯಾರೇ ಆಗ್ಲಿ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಅವ್ರಿಗೆ ಒಂದು ರೀತಿಯಾಗಿ ಅಲರ್ಜಿ ಪ್ರಾರಂಭ ಆಗ್ತದೆ. ಅವರು ಹಿಂದೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದು, ಎಲ್ಲೋ ಚರ್ಚಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಬಹುದು. ಅದೇ ರೀತಿಯಲ್ಲಿ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಬಹುದು, ದರ್ಗಾಗಳಿಗೆ ಭೇಟಿ ಕೊಡಬಹುದು, ಅಥವಾ ಮುಸಲ್ಮಾನರು ಏನಾದ್ರು ಕಾರ್ಯಕ್ರಮಗಳಿಗೆ ಕರೆದ್ರೆ ಅಲ್ಲಿ ಹೋಗಿ ಅವ್ರು ಭಾಗವಹಿಸಬಹುದೇ ಹೊರತು ಈ ಹಿಂದೂಗಳಿಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವ್ರು ಒಂದ್ ರೀತಿ ಕೋಮುವಾದಿಯಾಗಿ ಬಿಡ್ತಾರೆ. ಇಲ್ಲದಿದ್ರೆ ಅವ್ರು ಸೆಕ್ಯುಲರ್ ಆಗಿರ್ತಾರೆ. ಇದು ಒಂದ್ ರೀತಿಯಾದಂತ ಕಾಂಗ್ರೆಸ್ನವರ ಹೊಸ ಸೆಕ್ಯುಲರ್ ವಾದ. ಅದೇ ರೀತಿಯಲ್ಲಿ ಇಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹಲವಾರು ಟೀಕೆಗಳು ಪ್ರಾರಂಭ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಎಐಸಿಸಿ ಸೆಕ್ರೆಟರಿ ಆಗಿರುವಂತಹ ಶ್ರೀನಿವಾಸ್ ಇವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತುಂಬಾ ಉಗ್ರವಾಗಿ ಖಂಡಿಸಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ ಬಗ್ಗೆ ನಾವೇನು ಮಾತಾಡೋದಿಲ್ಲ, ಆದ್ರೆ ಜಗ್ಗಿ ವಾಸುದೇವ್ ಅವರು ಆಯೋಜನೆ ಮಾಡಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಬಾರ್ದಿತ್ತು. ಅದರಲ್ಲೂ ಮುಖ್ಯವಾಗಿ ಅಮಿತ್ ಶಾ ಅವರ ಜೊತೆಗೆ ಇವರು ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದು ಅಲ್ಲದೆ ಜಗ್ಗಿ ವಾಸುದೇವ್ ಅವರು ಒಂದ್ ರೀತಿಯಾದಂತಹ RSS ಮೈಂಡ್ ಸೆಟ್ ನವರು. ಈ ಜಗ್ಗಿ ವಾಸುದೇವ್ ಅವರನ್ನ ಪೋಷಿಸ್ತಾ ಇರುವವರೇ RSS ನವರು. ಇಂಥ ಕಾರ್ಯಕ್ರಮದಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಬೇಕಿತ್ತು? ಎಲ್ಲದಕ್ಕಿಂತ ಮುಖ್ಯವಾಗಿ ಜಗ್ಗಿ ವಾಸುದೇವ್ ಅವರು ಈ ಹಿಂದೆ ರಾಹುಲ್ ಗಾಂಧಿಯನ್ನ ತುಂಬಾ ಅಪಹಾಸ್ಯ ಮಾಡಿದ್ರು. ರಾಹುಲ್ ಗಾಂಧಿ ಯಾರು ಅಂತ ಹೇಳ್ಕೊಂಡು ಪ್ರಶ್ನೆ ಕೂಡ ಮಾಡಿದ್ರು. ಸೊ ಇಂಥ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿರುವುದು ಸರಿಯಲ್ಲ. ಈ ಮುಖಾಂತರ ಅವರು ನಮ್ಮ ನಾಯಕನಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಇದ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಅದಲ್ಲದೇನೆ ಇವರೆಲ್ಲರಿಗೂ ಇನ್ನೂ ಉರಿ ಜಾಸ್ತಿ ಆಗುವ ರೀತಿಯಲ್ಲಿ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇನು ಅಂತ ಹೇಳಿದ್ರೆ, ಮಹಾಕುಂಭಮೇಳದ ಬಗ್ಗೆ. ಮಹಾಕುಂಭಮೇಳವನ್ನ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅಂತ ತಿಳ್ಕೊಂಡು ಮನಸಾರೆ ಹೊಗಳು ಬಿಟ್ಟಿದ್ದಾರೆ. ಅದಲ್ಲದೆ ಈ ಅಲ್ಲಿ ನಡೆದಂತಹ ಕಾಲ್ ತುಳಿತದ ಬಗ್ಗೆ ಮಾತಾಡಿದಾಗ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಎಲ್ಲೋ ಸಣ್ಣ ಪುಟ್ಟ ಘಟನೆಗಳು ನಡೀತದೆ, ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಅದ್ರ ಬಗ್ಗೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿಲ್ಲ. ನಾವು ಟೋಟಲ್ ಆಗಿ ಈ ಕಾರ್ಯಕ್ರಮ ಯಾವ ರೀತಿ ನಡೀತು, ಅಲ್ಲಿ ಬಂದಂತ ಜನರ ಬಗ್ಗೆ, ಅದನ್ನ ಆಯೋಜನೆ ಮಾಡಿರುವ ರೀತಿ, ಅಲ್ಲಿ ಬಂದಂತ ಇಷ್ಟೊಂದು ಜನರನ್ನ ಹ್ಯಾಂಡಲ್ ಮಾಡಿರುವಂತ ರೀತಿ, ಇದ್ರ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕೇ ಹೊರತು ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ನಾವು ಟೀಕೆ ಮಾಡ್ತಾ ಇರಬಾರ್ದು ಅನ್ನೋ ರೀತಿಯಲ್ಲೇ ಉತ್ತರ ಕೊಟ್ಟರು. ಇದು ಕೂಡ ಕಾಂಗ್ರೆಸ್ಸಿಗರಿಗೆ ನುಂಗಲಾರದಂತ ತುತ್ತಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ನವರು ಮಹಾಕುಂಭಮೇಳದ ಬಗ್ಗೆ ಯಾವ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆ. ಮಲ್ಲಿಕಾರ್ಜುನ್ ಅವರು ಹೇಳಿರುವಂತಹ ಮಾತು ಗೊತ್ತಿದೆ. ಅದಾದ್ಮೇಲೆ
ನಂತರ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಬೇಕಾಗಿತ್ತು. ಅವ್ರು ಹೋಗ್ತಾರೆ ಅಂತ ಕೂಡ ಎಲ್ಲ ಕಡೆನೂ ಡಿಕ್ಲೇರ್ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ಆ ಕುಂಭಮೇಳದಲ್ಲಿ ಭಾಗವಹಿಸಲಿಲ್ಲ. ಆ ಮುಖಾಂತರ ತಾವಿಬ್ರು ಬಹಳಷ್ಟು ಸೆಕ್ಯುಲರ್ ಅಂತ ಪ್ರೂವ್ ಮಾಡಿ ತೋರಿಸಿದ್ರು. ನಂತರ ಮಮತಾ ಬ್ಯಾನರ್ಜಿ, ನಿಮ್ಗೆ ಗೊತ್ತಿದೆ ಅವ್ರು ಏನ್ ಹೇಳಿದ್ರು ಅಂತೇಳಿ, ಮಹಾಕುಂಭವನ್ನ ಮೃತ್ಯು ಕುಂಭ ಅಂತ ಹೇಳಿದ್ರು. ಅದಾದ್ಮೇಲೆ ಅಲ್ಲಿ ಸ್ವಚ್ಛತೆ ಎಲ್ಲ ಹಾಗೆ ಹೀಗೆ ಅಂತ ದಿನಂಪ್ರತಿ ಅಖಿಲೇಶ್ ಯಾದವ್ ಟ್ವೀಟ್ ಗಳನ್ನ ಮಾಡ್ತಾನೆ ಇದ್ರು. ಆದ್ರೆ ಅದ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಯೋಗಿ ಆದಿತ್ಯನಾಥ್ ಇವರೆಲ್ಲರೂ ಅತ್ಯಂತ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಲವರಿಗೆ ಕೆಲವೊಂದು ಅಭ್ಯಾಸಗಳಿರ್ತದೆ, ಅದನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಇವರೆಲ್ಲರ ಮಾತುಗಳನ್ನು ಸಾರ ಸಗಟಾಗಿ ತಿರಸ್ಕರಿಸಿ ಬಿಟ್ರು. ಅದೇನೇ ಇರಲಿ, ಅದ್ರ ಬಗ್ಗೆ ನಾನೀಗ ಮಾತಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಈಗ ಪುನಃ ಡಿ ಕೆ ಶಿವಕುಮಾರ್ ಅವ್ರ ವಿಷಯಕ್ಕೆ ಬರೋದಾದ್ರೆ, ಈಗ ಏನಾಗಿದೆ ಅಂದ್ರೆ ಕಾಂಗ್ರೆಸ್ಸಿಗರಿಗೆ ಒಂದ್ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಂಶಯ ಹುಟ್ಲಿಕ್ಕೆ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣ ಇವರು ಇತ್ತೀಚಿನ ದಿನಗಳಲ್ಲಿ ತೋರಿಸ್ತಾ ಇರುವಂತಹ ಹಿಂದೂ ಪ್ರೇಮ. ಕಾಂಗ್ರೆಸ್ನವರಿಗೆ ಹಿಂದೂಗಳ ಮತ ಬೇಕು, ಆದ್ರೆ ಹಿಂದೂ ಪ್ರೇಮವನ್ನು ಅವ್ರಿಗೆ ಎಲ್ಲಿಯೂ ತೋರಿಸ್ಲಿಕ್ಕೆ ಹೋಗಲ್ಲ. ಹಿಂದೂಗಳಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದ್ ರೀತಿಯಾದಂತಹ ಅಲರ್ಜಿ. ನಂತರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ ನಿಮ್ಗೆ ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅಂತೇಳಿ. ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮ ಇದ್ರೆ ಅಲ್ಲಿ ಹೋಗಿ ತಕ್ಷಣ ಟೊಪ್ಪಿಯನ್ನ ಹಾಕೊಂಡು ಪೋಸ್ ಕೊಡ್ತಾರೆ. ನಂತರ ಪ್ರಾರ್ಥನೆಯನ್ನ ಕೂಡ ಮಾಡ್ತಾರೆ. ಇದೆಲ್ಲದನ್ನು ಮಾಡ್ತಾರೆ. ಅವ್ರ ಜೊತೆಗೆ ನಾನು ಕೂಡ ನಿಮ್ಮವನೇ ಅನ್ನೋನು ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಎಲ್ಲದನ್ನು ಮಾಡ್ತಾರೆ. ಆದ್ರೆ ಅದೇ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಕ್ಕೆ ಹೋದ್ರೆ ಅವ್ರಿಗೆ ಯಾರಾದ್ರೂ ಒಂದು ಕುಂಕುಮ ಇಡ್ಲಿಕ್ಕೆ ಬಂದ್ರೆ, ಅಂದ್ರೆ ತಿಲಕ ಇಡ್ಲಿಕ್ಕೆ ಬಂದ್ರೆ ಅದನ್ನ ಅವರು ತಿರಸ್ಕರಿಸ್ತಾರೆ. ಅಥವಾ ಒಂದು ಶಾಲ್ ಹಾಕ್ಲಿಕ್ಕೆ ಬಂದ್ರೆ ಅದನ್ನ ಕಿತ್ತು ಬಿಸಾಡ್ತಾರೆ. ಅಥವಾ ಪೇಟ ತೋರಿಸ್ಲಿಕ್ಕೆ ಬಂದ್ರು ಕೂಡ, ಅಂದ್ರೆ ಕೇಸರಿ ಬಣ್ಣ ಪೇಟ ತೋರಿಸ್ಲಿಕ್ಕೆ ಬಂದ್ರೆ ಅದನ್ನ ಕೂಡ ಕಿತ್ತು ಬಿಸಾಡ್ತಾರೆ. ಇದೆಲ್ಲ ಬಿಹೇವಿಯರ್ನ ನೀವು ನೋಡಿದ್ದೀರಾ. ಎಲ್ಲಿವರೆಗೆ ಅಂದ್ರೆ ಇತ್ತೀಚೆಗೆ ನಾನು ಒಂದ್ ಕಡೆ ಅವ್ರು ನೋಡ್ತಾ ಇದ್ದೆ ಅಂದ್ರೆ ಆರತಿ ತಟ್ಟೆಗೆ ದುಡ್ಡನ್ನ ಹಾಕಿದ್ರು, ಆರತಿಯನ್ನ ತಗೊಂಡ್ರು. ನಂತರ ಅರ್ಚಕರು ಅವರಿಗೆ ತಿಲಕವನ್ನ ಇಡ್ಲಿಕ್ಕೆ ಬಂದಾಗ ಅದನ್ನ ನಿರಾಕರಿಸಿದ್ರು. ಅದನ್ನ ಅವ್ರು ಸ್ವೀಕರಿಸಲಿಲ್ಲ. ಅಂದ್ರೆ ಅಲ್ಲಿ ಗೊತ್ತಾಗ್ತದೆ ಇವ್ರ ಮನಸ್ಥಿತಿ ಹೇಗಿದೆ ಅಂತ. ಹಿಂದೂಗಳ ಮತ ಬೇಕು, ಆದ್ರೆ ಹಿಂದೂ ಧರ್ಮದ ಆಚರಣೆಗಳನ್ನ ಇವ್ರು ಯಾವತ್ತೂ ಸಹಿಸೋದಿಲ್ಲ ಅಥವಾ ಅದರಲ್ಲಿ ಇವ್ರು ಭಾಗವಹಿಸೋದಿಲ್ಲ. ಏನಿದ್ರು ಗುಟ್ಟಾಗಿ ಏನಾದ್ರು ಮಾಡಬಹುದು ಹೊರತು ಕಾಂಗ್ರೆಸ್ಸಿಗರಿಗೆ ಇತ್ತೀಚಿನ ದಿನಗಳಲ್ಲಿ ಓಪನ್ ಆಗಿ ಅವರು ತಮ್ಮ ಧರ್ಮದ ಬಗ್ಗೆ ಆಚರಣೆಗಳನ್ನ ಮಾಡದೇ ಇರುವಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ಸಿಗರಿಗೆ ತಗೊಂಡ್ಬಂದಿದ್ದಾರೆ. ಅಂದ್ರೆ ಈಗ ನೋಡಿ, ಮಹಾಕುಂಭ ಮೇಳ ನಡೀತು, ಎಲ್ಲಾ ರಾಜಕೀಯ ನಾಯಕರು ಅಲ್ಲಿ ಭಾಗವಹಿಸಿ ಬಂದ್ರು. ಅದೇ ರೀತಿಯಲ್ಲಿ ಹಲವಾರು ಸೆಲೆಬ್ರಿಟಿಗಳು ಬಂದ್ರು, ಬಾಲಿವುಡ್ ಸೆಲೆಬ್ರಿಟಿಗಳು ಬಂದ್ರು. ಅಲ್ಲಿ ಸ್ನಾನ ಮಾಡಿ ಎಲ್ಲರೂ ಅಲ್ಲಿಯ ವ್ಯವಸ್ಥೆಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ರು ಕೂಡ. ಆದ್ರೆ ಯಾವುದೇ ಕಾಂಗ್ರೆಸ್ಸಿಗ ಲೀಡರ್ ಅಲ್ಲಿ ಹೋಗಿದ್ದನ್ನ ನಾವು ನೋಡಿಲ್ಲ. ಕೆಲವರು ಹೋಗಿ ಬಂದಿರಬಹುದು, ಆದ್ರೂ ಕೂಡ ಗುಟ್ಟಾಗಿ ಹೋಗಿ ಬಂದಿದ್ದಾರೆ ಹೊರತು ತಾವು ಇಲ್ಲಿ ಹೋಗಿದ್ದೇವೆ, ಅಲ್ಲಿ ಚೆನ್ನಾಗಿ ವ್ಯವಸ್ಥೆ ಇದೆ ಅಂತ ಅಪ್ಪಿ ಕೂಡ ಒಂದು ಹೇಳಿಕೆಯನ್ನ ಕೊಡ್ಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲದಕ್ಕೂ ತದ್ವಿರುದ್ಧವಾಗಿ ಅಲ್ಲಿ ಹೋದ್ರು. ಹೋಗಿ ಬಂದ್ಮೇಲೆ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಕೂಡ ಉತ್ತಮವಾಗಿ ಮಾತನ್ನ ಆಡಿದ್ದಾರೆ. ಇದೆಲ್ಲದೂ ಈಗ ಕಾಂಗ್ರೆಸ್ನವರಿಗೆ ಬಹಳಷ್ಟು ಇರುಸು ಮುರುಸನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು, ಇದ್ರ ಬಗ್ಗೆ ಕೂಡ ಈಗಾಗಲೇ ಟೀಕೆ ಟಿಪ್ಪಣಿಗಳು ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗ್ತದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ತಾನೋರ್ವ ಹಿಂದೂ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಈ ಧರ್ಮದ ಎಲ್ಲಾ ಆಚರಣೆಗಳನ್ನ ನಾನು ಗೌರವಿಸ್ತೇನೆ, ಅದರಲ್ಲಿ ಭಾಗವಹಿಸ್ತೇನೆ. ಪಕ್ಷ ನಂತರ ಮೊದಲು ನಾನು ಹಿಂದೂ ಅಂತ ಹೇಳ್ಕೊಂಡು ಈಗ ನೇರವಾಗಿ ಅವರು ಪ್ರೂವ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರ ಒಳಾರ್ಥ ಏನಿದೆ ಗೊತ್ತಿಲ್ಲ. ಯಾಕಂದ್ರೆ ರಾಜಕಾರಣಿಗಳ ಪ್ರತಿಯೊಂದು ಮೂಮೆಂಟ್ ಕೂಡ ನಾವು ಸಂಶಯದಿಂದಾನೇ ನೋಡ್ಬೇಕಾಗ್ತದೆ. ಯಾಕಂದ್ರೆ ಅವರು ಹೊರಗಡೆಯಿಂದ ಒಂದ್ ರೀತಿಯಲ್ಲ ಇರ್ತಾರೆ, ಒಳಗಡೆಯಿಂದ ಬೇರೆ ರೀತಿಯಲ್ಲ ಇರ್ತದೆ. ಎಲ್ಲದರಲ್ಲಿ ಕೂಡ ರಾಜಕೀಯದ ಲೆಕ್ಕಾಚಾರಗಳನ್ನ ಸಾಮಾನ್ಯವಾಗಿ ಅವ್ರು ಹಾಕ್ತಾ ಇರ್ತಾರೆ. ಆದ್ರೆ ಇಲ್ಲಿಗ ಅದು ಏನ್ ನಡೀತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನೊಳಗಡೆ ಏನ್ ನಡೀತಾ ಇದೆ ಅಥವಾ ಅವರ ಮುಂದಿನ ನಡೆ ಏನು, ಇದ್ರ ಬಗ್ಗೆ ಅವರೇ ಬಾಯ್ ಬಿಟ್ಟು ಹೇಳ್ಬೇಕೆ ಹೊರತು ನಮ್ಗಂತೂ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದ್ ಕಡೆ ಅಂತೂ ಬಿಜೆಪಿ ಅವರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ. ಸದ್ಯದಲ್ಲೇ ನಮ್ಗವ್ರವ ಸ್ಟ್ರಾಂಗ್ ಆಗಿರುವಂತಹ ಲೀಡರ್ ಸಿಗ್ಬಹುದು ಅಂತ ಹೇಳ್ಕೊಂಡು ಬಹಳಷ್ಟು ಜನ ಖುಷಿ ಪಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಉತ್ತರ ಡಿ ಕೆ ಶಿವಕುಮಾರ್ ಅವರೇ ಕೊಡಬೇಕು. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.